ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಹಾಗೆ ಸುಮಾರು ಜನ ನನ್ನ ನೆಚ್ಚಿನ ನಿರ್ದೇಶಕರು, ತಂತ್ರಜ್ಞರು, ಫ್ರೆಂಡ್ಸು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ನಮಸ್ಕಾರ ಹೇಳ್ತಾ, ಹಾಗೆ ವೇದಿಕೆ ಮೇಲಿರುವ ಎಲ್ಲ ನನ್ನ ಕೋ ಆರ್ಟಿಸ್ಟ್ಗಳಿಗೆ, ಹಾಗೆ ಕಿರಣ್ ಸರ್ಗೆ, ಮುಖ್ಯವಾಗಿ ಇವತ್ತಿನ ಅತಿಥಿಗಳಾಗಿ ಬಂದು ನಮ್ಮ ಟೀಸರ್ ಮತ್ತೆ ಪೋಸ್ಟರ್ ಲಾಂಚ್ ಮಾಡಿದಂತ, ನಮ್ಮ ಸಾಂಗ್ಸ್ ನ ತಗೊಂಡು ನಮ್ಮ ಬಲವಾಗಿ ನಿಂತಿರುವಂತ ಶೈಲಜನಾಗ್ ಮೇಡಮ್ಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಹಾಗೆ ಮಂಜಮ್ಮ ಜೋಗಿತವರು ಒಳ್ಳೆ ವಿಷಯ ಹೇಳಿದ್ರು. ನನಗೆ ಆಕ್ಚುಲಿ ಖುಷಿ ಆಯ್ತು ಕನ್ನಡದ ಬಗ್ಗೆ, ಮತ್ತೆ ಇವತ್ತು ಸಿನಿಮಾಗಳು ಏನೇನು ಆಗ್ತಿದೆ ಅದರ ಬಗ್ಗೆ ಹೇಳಿದ್ರು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ವಂದಿಸುತ್ತಾ, ಬಳ್ಳಾರಿ ಸೀನಾ ನನಗೆ ಫಸ್ಟ್ನೇ ಸಲ ಟೈಟ್ಲ್ ಹೇಳಿದಾಗ ಫಸ್ಟ್ ನೆನಪಾಗಿದ್ದು ದಾದಾ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್. ಯಾಕೆಂದ್ರೆ ಬಳ್ಳಾರಿ ನಾಗದಲ್ಲಿ ಅವರು ಕೂಡ ಬಳ್ಳಾರಿ ಸೊಗಡಿರುವಂತ ಡೈಲಾಗ್ ನ ಹೇಳ್ತಾ ಬಂದಿದ್ರು. ಮಜಾ ಏನಂತಂದ್ರೆ ಅವಾಗ ನಾನು ನಾಟಕ ಮಾಡ್ತಿದ್ದೆ, ಬಳ್ಳಾರಿ ನಾಗನ ನಾನು ಬಳ್ಳಾರಿಲೇ ನೋಡಿದ್ದು, ಹಂಗಾಗಿ ಅದು ಇನ್ನೂ ಚೆನ್ನಾಗಿ ಇದನ್ನಿಸ್ತು. ಆಮೇಲೆ ಅವ್ರು ಹೇಳ್ದಂಗೆ ಇಲ್ಲಿ ಇರ್ತಕ್ಕಂಥ ಏನು ಒಂದು ಸಣ್ಣ ಸಣ್ಣ ಸೊಗಡಿದೆ. ಉತ್ತರ ಕರ್ನಾಟಕ ಅಂದ್ರೆ ಎಲ್ಲದು ಹೋಲ್ಸೇಲ್ ಉತ್ತರ ಕರ್ನಾಟಕ ಒಂದೇ ಸ್ಲ್ಯಾಂಗ್ ಅಂತ ಅನ್ಕೊಂಡ್ಬಿಡ್ತೀವಿ. ಆಕ್ಚುಲಿ ಆಗಿಲ್ಲ. ದಾವಣಗೆರೆಯಲ್ಲಿ ಒಂಚೂರು ಚೇಂಜ್ ಇದೆ, ಬಳ್ಳಾರಿಲಿ ಒಂಚೂರು ಚೇಂಜ್ ಇದೆ, ಅಲ್ಲಿಂದ ಮುಂದಕ್ಕೆ ಹೋದ್ರೆ ಚಿತ್ರದುರ್ಗದಲ್ಲಿ ಒಂಚೂರು ಚೇಂಜ್ ಇದೆ, ಅಲ್ಲಿಂದ ಮುಂದಕ್ಕೆ ಹೋದ್ರೆ ಹಾವೇರಿಲಿ ಒಂಚೂರು ಚೇಂಜ್ ಇದೆ, ಹುಬ್ಳಿ ಚೇಂಜ್ ಇದೆ, ಬೆಳಗಾವಿ ಚೇಂಜ್ ಇದೆ. ಇದನ್ನ ಯಾಕೆ ಚೇಂಜ್ ಅಂತ ಹೇಳ್ತೀನಿ ಅಂದ್ರೆ, ನಾನು 6 ವರ್ಷ ನಾಟಕ ಮಾಡ್ಬೇಕಾದ್ರೆ ಇವೆಲ್ಲ ಕನ್ನಡ ಒಂದು ಸೊಗಡುಗಳನ್ನ ನಾನು ನೋಡಿದ್ದೀನಿ. ಹಂಗಾಗಿ ಅವ್ರು ಹೇಳ್ದಂಗೆ ಈ ಭಾಷೆನ ಹಿಡಿಬೇಕು ಅಂದ್ರೆ ಅಷ್ಟು ಈಸಿ ಇರಲ್ಲ. ಕೆಲವೊಂದು ಅದು ಸ್ಲ್ಯಾಂಗು ಎಳೆಯೋದಾಗ್ಲಿ, ಆ ಪಾಸ್ಗಳಾಗ್ಲಿ, ಆಮೇಲೆ ಅರ್ಧ ಕಟ್ಟಾಗುತ್ತೆ ಕೆಲವೊಂದು ಪದ, ಕೆಲವೊಂದು ಏನಂತಾರೆ ಅಕ್ಷರಗಳು ಅರ್ಧ ಕಟ್ಟಾಗುತ್ತೆ ಕೆಲವೊಂದು. ಅವೆಲ್ಲ ತುಂಬಾ ಸೂಕ್ಷ್ಮವಾಗಿತ್ತು. ಅವ್ರು ನಮಗೆ ಹೇಳ್ಕೊಟ್ಟಾಗ ಒಂದು ಇಲ್ಲಿ ಹೇಳಲೇಬೇಕು. ಏನಂತಂದ್ರೆ, ಇವರು ಫಸ್ಟ್ನೇ ದಿನ ಬಂದಿದ್ರು, ರಾತ್ರಿ 2 ಗಂಟೆ ಕಾಲ್ಸಿಟ್ಟು. ನೆಕ್ಸ್ಟ್ ಡೇ ಅದು ನಮಗೆ ಶೂಟ್ ಅವೈಲಬಲ್ ಇಲ್ಲ ಆ ಹೋಟ್ಲು. ಹೇಳ್ಬಿಟ್ಟಿದ್ರು ನಮ್ಮ ಮಂಜಣ್ಣ. ನಾನ್ ಮಂಜಣ್ಣ ಹತ್ರ ಒಂದೇ ಒಂದು ಮಾತು ಹೇಳಿದ್ದು, ಅಣ್ಣ ಇಷ್ಟುದ್ದ ಡೈಲಾಗ್ ಇದೆ, ಈ ಹುಡುಗಿ ಹೇಳುತ್ತೆ ಎಲ್ಲ ನೋಡಿ, ಇಲ್ಲ ಬೇಕಾದ್ರೆ ಇನ್ನೊಂದ್ ದಿವಸ ಮಾಡ್ಬೋದು, ಯಾಕೆ ಟೆನ್ಷನ್ ಅಂತ. ನೀವು ನಂಬಲ್ಲ, 2 ಗಂಟೆ ತನಕ ಏನ್ ಕಾಲ್ಸಿಟ್ ಇತ್ತು, 1 ಗಂಟೆಗೆ ಮುಗಿಸಿದ್ರು ಇವರು ಅವತ್ ನನ್ನ ಹತ್ರ ಬಂದು. ಯಾಕೆಂದ್ರೆ ಒಂದ್ಸತಿ ರಿಹರ್ಸಲ್ ಮಾಡ್ಬಿಡೋಣ ಅಂತ ಒಂದು ಪ್ರಾಕ್ಟೀಸ್ ಮಾಡಿದ್ವಿ. 10 ನಿಮಿಷಕ್ಕೆ ಡೈಲಾಗ್ ಅಷ್ಟು ಹೇಳ್ಬಿಟ್ರು. ನಂಗೆ ಆಶ್ಚರ್ಯ ಅನ್ಸ್ಬಿಡ್ತು. ಯಾಕೆ ಹೇಳ್ದೆ ಅಂತಂದ್ರೆ, ಅಷ್ಟು ಪ್ರವೀಣ್ ಜಿ ಅವ್ರದ್ದು ಸಹಕಾರ ಕೂರ್ಸಿ ಅವ್ರಿಗೆ ಅಷ್ಟು ರಿಹರ್ಸಲ್ ಮಾಡಿಸಿದ್ರು. ಆಮೇಲೆ ದೀಪಿಕಾ ಅವ್ರಾಗ್ಲಿ, ಅವ್ರು ಹೇಳ್ದಂಗೆ ಇಲ್ಲಿರೋ ಯಾರು ಆರ್ಟಿಸ್ಟು ಬಳ್ಳಾರಿಯವರಲ್ಲ. ಇನ್ನ ನಮ್ಮ ಮಾಮನ್ ಬಗ್ಗೆ ಹೇಳಲೇಬೇಕು. ಮಾಮ ಅಂತ ಹೇಗೆ ಹೇಳ್ತಿದ್ರು ಹರೀಶ್ ಅವರು, ಅದ್ರಲ್ಲಿ ನಾನು ಮಾಮ ಅಂತ ಕರೆಯೋದು ಅವ್ನ ಇಡೀ ಸಿನಿಮಾ. ಅದೊಂದು ಒಂದು ಬಾಂಧವ್ಯ ಇರುತ್ತೆ ಅದ್ರಲ್ಲಿ. ಆತರ ಅಲ್ಲೆಲ್ಲ ಹಂಗೆ ಕರೀತಾರೆ ಫ್ರೆಂಡ್ಸ್. ಆಕ್ಚುಲಿ ನಾನು ಮಾಮ ಅಂತ ಕರಿತೀನಿ. ಅವನಂತೂ ಅದ್ಭುತವಾದ ಕ್ಯಾರೆಕ್ಟರ್. ಅವ್ನ ಏನಿದ್ದಾರೆ ಅಮರ ಪ್ರೇಮಿಯರ್ನು ಅದ್ರ ಉಲ್ಟಾ. ಅವ್ರು ಹೇಳ್ದಂಗೆ ಈಗ ಎಷ್ಟು ಮಾತಾಡ್ತೀನಿ ಇದಕ್ಕಿಂತ ಜಾಸ್ತಿ ಮಾತಾಡಿ ಅಂತಿದ್ರಲ್ಲಿ. ಆಕ್ಚುಲಿ ಆ ಇಡೀ ಸಿನಿಮಾ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂದ್ರೆ, ಅದಕ್ಕೆ ಮೊದಲನೇ ಕಾರಣಕರ್ತರು ಮತ್ತೆ ಕರುತ್ರು ನಮ್ಮ ಪ್ರವೀಣ್ ಜಿ. ನೀವು ಮಾತಾಡ್ತಿರ್ಬೇಕಾದ್ರೆ ನೀವು ನೋಡ್ಬೋದು, ಅವ್ರು ಇಂಗ್ಲಿಷ್ ಪದನ ಬಹಳ ಕಡಿಮೆ ಬಳಸಿದ್ದು, ನಿಮಗೆ ಸಿಕ್ಲೇ ಇಲ್ಲ. ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಆಕ್ಚುಲಿ ಅವ್ರು ಓದಿರೋದು ಇಂಜಿನಿಯರ್, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅಷ್ಟು ಚೆನ್ನಾಗಿ ಕನ್ನಡ ಅಭಿಮಾನ ಇದೆ. ಆಮೇಲೆ ಅವ್ರ ಇಡೀ ಫ್ರೆಂಡ್ಸ್ ಏನಿದೆ, ಮತ್ತೆ ಅವರ ಬ್ರದರ್ಸ್ ಏನಿದೆ, ಅವರು ಅಷ್ಟೇ. ನಾವು ಬಳ್ಳಾರಿ ಒಳಗೆ ಹೋದಾಗ ನನಗೆ ಖುಷಿ ಅನ್ಸಿದ್ದು, ಕನ್ನಡದ ಬಗ್ಗೆ ಎಷ್ಟು ಒಂದು ಗ್ರಿಪ್ ಹಿಡ್ಕೊಂಡು ಆ ಇಡೀ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಕನ್ನಡನ ಪಸರಿಸಿದ್ದಾರೆ ಅಂತಂದ್ರೆ ಬಹಳ ಖುಷಿ ಆಯ್ತು ನಂಗೆ. ಅವ್ರ ಜೊತೆ ಕೆಲಸ ಮಾಡಿದ್ದು ಮುಗುಳ್ನಾಗೆ. ಆಕ್ಚುಲಿ ಇಲ್ಲಿ ಅಮೂಲು, ರವೀಂದ್ರ ಅವರು, ನಮ್ಮ ಇವರು ಎಲ್ಲ ಪ್ರತಿಯೊಬ್ಬ ಏನಿದ್ದಾರೆ ಅವರೆಲ್ಲ ಅದ್ರಾಗೆ ಅಸೋಸಿಯೇಟ್. ನನ್ನ ಫಸ್ಟ್ನೇ ಭೇಟಿ ಅವ್ರದ್ದೆಲ್ಲ ಮುಗುಳ್ನಾಗೆ ಟೀಮು. ಅಲ್ಲಿಂದ ಶುರುವಾಗಿ ಜರ್ನಿ ಈಗ ಬಳ್ಳಾರಿ ಸೀನಾ ಅಂದ್ರೆ ಅಮರ ಪ್ರೇಮಿ ಅರುಣ್ ತನಕ ಬಂದ್ ನಿಂತಿದೆ. ಖಂಡಿತವಾಗ್ಲು ನೀವು ಹೋದ್ರೆ ಒಂದು ಪಕ್ಕ ಬಳ್ಳಾರಿ ಸೊಗಡು ಅಂತಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಏನೊಂದು ಫ್ಯಾಮಿಲಿ ಡ್ರಾಮಾಗಳಿದೆ ಅದನ್ನ ನೀವು ಕಣ್ ತುಂಬ್ಕೊಂಡ್ ಬರ್ತೀರಾ. ಅಜ್ಜಿಯಿಂದ ಹಿಡಿದು ನಿಮ್ ಮೊಮ್ಮಗ ತನಕ ನಮ್ಮ ಸಿನಿಮಾದಲ್ಲಿದೆ. ಅಜ್ಜಿಯಿಂದ ಹಿಡಿದು ಮೊಮ್ಮಗ ತನಕ ನೋಡೋದು ಅಂತಲ್ಲ ನಾನು ಹೇಳ್ತಿರೋದು, ನಮ್ಮ ಸಿನಿಮಾದಲ್ಲಿ ಎಲ್ಲ ಇದೆ ಅನ್ನೋದಕ್ಕೆ ಇದನ್ನ ಹೇಳ್ತೀನಿ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸದ್ಯದಲ್ಲೇ ಹೇಳ್ತೀವಿ ಯಾವಾಗ ಅಂತ. ಇನ್ನೊಂದ್ 2-3 ತಿಂಗಳಲ್ಲಿ ಬರ್ತೀವಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಅಮರ ಪ್ರೇಮಿ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.